ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ನಂದಗೋಪಾಲ್. ಮತ್ತೆ ಅಗೇನ್ ವಿ ಹ್ಯಾವ್ ಅನ್ ಅಪ್ಡೇಟ್, ರೀಸೆಂಟ್ ಅಪ್ಡೇಟ್. ಇನ್ಫ್ಯಾಕ್ಟ್ ನಾಟ್ ರೀಸೆಂಟ್ ಅಪ್ಡೇಟ್, ಇಟ್ ಇಸ್ ಟುಡೇಸ್ ಅಪ್ಡೇಟ್. ಏನಪ್ಪ ಅಂದರೆ ಒಂದು ಆರ್ಟಿಕಲ್ ಓದಿದೆ ಏರ್ಪೋರ್ಟ್ ಬಗ್ಗೆ. ಬಟ್ ಯಾವ ಏರ್ಪೋರ್ಟ್ ಅಂದರೆ ಇದು ಬಂದ್ಬಿಟ್ಟು ಹಳೆ ಏರ್ಪೋರ್ಟ್, HAL ಏರ್ಪೋರ್ಟ್ ಬಗ್ಗೆ. ಸೊ ಏನಪ್ಪ ಈ ಅಪ್ಡೇಟ್ ಅಂದರೆ ಇದು ಬಂದ್ಬಿಟ್ಟು ಆ್ಯಸ್ ಆಫ್ ಟುಡೇ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಬಂದ್ಬಿಟ್ಟು ಒಂದು ಮಾಡಿಫಿಕೇಷನ್, ರಿವ್ಯಾಂಪಿಂಗ್ ಆಫ್ HAL ಏರ್ಪೋರ್ಟ್ ಪ್ಲಾನ್ ಯಾವುದೋ ಸಬ್ಮಿಟ್ ಮಾಡಿರೋದು, ಅದನ್ನು ಅಪ್ರೂವ್ ಮಾಡಿದ್ದಾರೆ. ಸೊ ಈ ರಿವ್ಯಾಂಪಿಂಗ್ ಆಫ್ ಅಂದರೆ ಮಾಡಿಫಿಕೇಷನ್ ಪ್ಲಾನ್ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತಿದ್ದಂಗೆ 2007-8 ನಮ್ಮ HAL ಏರ್ಪೋರ್ಟು ಸಿವಿಲಿಯನ್ ಯೂಸ್ಗೆ ಸ್ಟಾಪ್ ಆಯಿತು. ಯಾಕಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸ್ಟಾರ್ಟ್ ಆಯ್ತಲ್ಲ. ಸೊ ಇದರಿಂದ ಏನಾಯ್ತು ಅಂದರೆ ಆ ಟೈಮಲ್ಲಿ 10 lakhs ಪ್ಯಾಸೆಂಜರ್ ಪರ್ ಆ್ಯನಮ್, ಅಂದರೆ ಒಂದು ವರ್ಷಕ್ಕೆ 10 ಲಕ್ಷ ಪ್ಯಾಸೆಂಜರ್ಸ್ನ ಹ್ಯಾಂಡಲ್ ಮಾಡ್ತಾಯಿತ್ತು. ಸೊ ಈ ಪ್ಲ್ಯಾನಲ್ಲಿ, ಹೊಸ ಪ್ಲ್ಯಾನಲ್ಲಿ ರಿವ್ಯಾಂಪ್ ಮಾಡಿ ಅದನ್ನು ಮಾಡಿಫಿಕೇಷನ್ ಮಾಡಿ HAL ನಾವು ಮಾಡಿಫಿಕೇಷನ್ ಮಾಡಿದ ಮೇಲೆ ಅವರ ಉದ್ದೇಶ ಏನಪ್ಪ ಅಂದರೆ 40 lakhs ಪ್ಯಾಸೆಂಜರ್ನ ಹ್ಯಾಂಡಲ್ ಮಾಡಬೇಕು ಒಂದು ವರ್ಷಕ್ಕೆ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಇದೆ ಅಂತೇಳಿ. ಸೊ ಅದರಿಂದ ಈ ಪ್ಲಾನ್ ಏನು ಮಾಡ್ತಾರೆ ಅಂದರೆ, ಎಕ್ಸಿಸ್ಟಿಂಗ್ ಟರ್ಮಿನಲ್ ಇದೆಯಲ್ಲ, ಅದು ಬಂದ್ಬಿಟ್ಟು ನಿಮ್ಗೆ ಗೊತ್ತಿದ್ದಂಗೆ ಅದು ಬಂದ್ಬಿಟ್ಟು ಸೇಮ್ ಲೆವೆಲ್ ಇತ್ತು, ಅರೈವಲ್ ಇತ್ತು, ಆಮೇಲೆ ಡಿಪಾರ್ಚರ್ ಎರಡು ಒಂದೇ ಕಡೆ ಇತ್ತು. ಅದನ್ನು ಹೊಡೆದಾಕ್ಬಿಟ್ಟು ಫುಲ್ ಡೆಮಾಲಿಷ್ ಮಾಡಿ ಸ್ವಲ್ಪ ಅಡಿಷನಲ್ ಏರಿಯಾ ತೊಗೊಂಡು ಅದೇನು ಮಾಡ್ತಾರೆ ಅಂದರೆ 2 ಲೆವೆಲ್ಸ್ ಮಾಡ್ತಾರೆ, ಅರೈವಲ್ ಆ್ಯಂಡ್ ಡಿಪಾರ್ಚರ್ ಅಂತ ಸಪ್ರೇಟ್ ಲೆವೆಲ್ಸ್ ಮಾಡ್ತಾರಂತೆ. ಇದರಿಂದ ಏನಾಗುತ್ತೆ ಅಂದರೆ ಮೋರ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಅಂತ ಹೇಳ್ತಾವ್ರೆ. ಸೊ ಅದರಿಂದ 10 lakhs ಪರ್ ಆ್ಯನಮ್ ಇಂದ ಈಗ 40 lakhsಗೆ ಅಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇದೆ. ಅದು ನೆಕ್ಸ್ಟ್ ಬಂದ್ಬಿಟ್ಟು ಡಬಲ್ ರೋಡ್ ಇತ್ತಲ್ಲ ಮುಂದೆ, ಏರ್ಪೋರ್ಟ್ ಮುಂದೆ, ಹಳೆ ಏರ್ಪೋರ್ಟ್ ಮುಂದೆ, ಅದನ್ನು 4 lane ಮಾಡ್ತಾರಂತೆ. ಸೊ ದಟ್ ಇಸ್ ಒನ್ ಮೋರ್ ಚೇಂಜ್. ಅದಾಗಿದ ಮೇಲೆ ಪಾರ್ಕಿಂಗ್ ಬಂದು ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಟ್ತಾವ್ರೆ. ಅದಕ್ಕೆ ಬಂದ್ಬಿಟ್ಟು ಒಂದು 500 ಕಾರ್ ನಿಲ್ತ್ಕೊಳ್ಳೋಂಗೆ. ಸೊ 500 ಕಾರ್ಸ್ ಪಾರ್ಕಿಂಗ್ ಥರ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಒಂದು ಪ್ಲಾನಲ್ಲಿದೆ. ಸೊ ಇದೆಲ್ಲ ಬಂದ್ಬಿಟ್ಟು ಅಪ್ರೂವ್ ಆಗಿದೆ ಅಂತ ಇವಾಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಿಂದ. ಸೊ ಇದು ಈ ಮಾಡಿಫಿಕೇಷನ್ ಮಾಡಿದ್ರೂ ಬಿಫೋರ್ 2033 ಮೇ ಅಂತೂ ಆಪ್ರೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಗ್ರಿಮೆಂಟ್ ಇದೆ, 150 ಕಿಲೋಮೀಟರ್ ದೂರದಲ್ಲಿ ಯಾವ ಏರ್ಪೋರ್ಟ್ ಇರಕೂಡ್ದು ಅಂತ. ಸೊ ಅದಾಗಿದ ಮೇಲೆ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇರೋದಂದರೆ, ಇಟ್ ವಿಲ್ ಬಿ ಓಪನ್ ಫಾರ್ ಸಿವಿಲ್ ಆಪರೇಷನ್ ಆಸ್ ವೆಲ್. ನಿಮಗೆ ಗೊತ್ತಿಲ್ಲದಂಗೆ ಈಗ HAL ಏರ್ಪೋರ್ಟಲ್ಲಿ ಈಗ ಬಂದ್ಬಿಟ್ಟು ಬರೀ ಪ್ರೈವೇಟ್ ಜೆಟ್ಸು, ಆಮೇಲೆ VIP, VVIP ಪ್ಲಸ್ ಅಫ್ಕೋರ್ಸ್ ಡಿಫೆನ್ಸ್ ಅವ್ರು ಯೂಸ್ ಮಾಡ್ತಾಯಿದ್ದಾರೆ. ಬಟ್ ಈಗ ಈ ರಿವ್ಯಾಂಪಿಂಗಲ್ಲಿ ಆಗಿದ್ಮೇಲೆ 2033 ಮೇ ಆಗಿದ್ಮೇಲೆ ಇಟ್ ವಿಲ್ ಬಿ ಓಪನ್ ಟು ಸಿವಿಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ದಟ್ ಇಸ್ ಒನ್ ಥಿಂಗ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಯಾಕಪ್ಪ ಅಂದರೆ, ನಾವು ನಿಮಗೆಲ್ಲ ತಿಳಿದಂಗೆ ಇವಾಗ ಸೆಕೆಂಡ್ ಏರ್ಪೋರ್ಟು ಬೈ 2033ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದು ಎಲ್ಲಿ ಬರ್ತಾ ಇದೆ ಅಂದರೆ, ನಾರ್ತಲ್ಲಿ ಬರುತ್ತಾ ಇಲ್ಲ ಸೌತಲ್ಲಿ ಬರುತ್ತಾ ಅಂತ ಅದೊಂದು ಟ್ರ್ಯಾಕ್ ಓಡ್ತಾ ಇದಲ್ವ. ಸೊ ಈಗ ಇದು ರೆಡಿ ಆಯ್ತಂದರೆ, ಸೊ ಹಾಗಂದರೆ ಇಲ್ಲಿ ಬ್ಯಾಂಗ್ಳೂರಿಗೆ 3 ಏರ್ಪೋರ್ಟ್ ಆಯಿತು. ಸೊ ಎಕ್ಸಿಸ್ಟಿಂಗ್ ಬ್ಯಾಂಗ್ಳೂರು ಏರ್ಪೋರ್ಟ್, ಇವಾಗ HAL ಏರ್ಪೋರ್ಟ್ ಈಸ್ಟಲ್ಲಿದೆ. ಸೊ ಹಾಗಂದರೆ ಈಸ್ಟು ಪ್ಲಸ್ ಸೌತ್ ಈಸ್ಟು, ವೈಟ್ ಫೀಲ್ಡ್ ಎಲ್ಲರೂ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಡೆಫಿನೆಟಾಗಿ. ಪ್ಲಸ್ ಇದು ಒಂಥರ ಫೀಡರ್ ಏರ್ಪೋರ್ಟ್ ಆಗ್ಬೋದು, ಆಯ್ತಲ್ಲ. ಆರ್ ಇಟ್ ಕುಡ್ ಬಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪ್ರಾಪರ್ಲಿ ಆಲ್ಸೋ. ಸೊ ಇದೆಲ್ಲ ಆಯ್ತಂದ್ರೆ ಬ್ಯಾಂಗ್ಳೂರಿಗೆ ಆಗ 3 ಏರ್ಪೋರ್ಟ್ ಬರುತ್ತೆ. ಸೊ ಇದು ಬೇಕಾಗಿದೆಯಾ ಇಲ್ಲ ಬೇಡವಾ, ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ ಕಮೆಂಟಲ್ಲಿ. ಪ್ಲಸ್ ಇದು ಈ ಏರ್ಪೋರ್ಟ್ ಬಂತಂದ್ರೂ ಆ್ಯಕ್ಚುಲಿ ಒಳ್ಳೇದು. ಯಾಕಂದರೆ ಕನೆಕ್ಟಿವಿಟಿ ಬಗ್ಗೆ ಸಿಟಿ ಒಡೆ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಡೆಫಿನೆಟಾಗಿ.
ಸೊ ಈ ಅಪ್ರೂವಲ್ ಬಂದ್ಬಿಟ್ಟು ಇನ್ ಅ ವೇ ಇಟ್ ಇಸ್ ಅ ನೈಸ್ ಅಪ್ರೂವಲ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಮಾಡಿಫಿಕೇಷನ್ ಎಲ್ಲ ಮಾಡಿದ ಮೇಲೆ ಈ ಏರ್ಪೋರ್ಟ್ ಫುಲ್ ಫ್ಲೆಜ್ಡ್ ಏರ್ಪೋರ್ಟ್ ಆಗ್ಬೋದು. ಯಾಕಂದರೆ 40 lakhs ಪ್ಯಾಸೆಂಜರ್ಸ್ ಪರ್ ಆ್ಯನಮ್ ಅಂದರೆ ಇಟ್ಸ್ ಗುಡ್ ಟ್ರಾಫಿಕ್ ಅಲ್ವಾ. ಸೊ ಅವಾಗ ಏನಾಗುತ್ತೆ ಅಂದರೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವಾಗ ಎಲ್ಲಿ ಬರ್ತಾ ಇದ್ದಾರೆ, ಸೌತಲ್ಲಿ ಬರುತ್ತಾ ನಾರ್ತಲ್ಲಿ ಬರುತ್ತೆ ಸೆಕೆಂಡ್ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರುತ್ತೆ ಅಂತ ಇವಾಗ ಒಂದು ಕುತೂಹಲ. ಅದು ಬಂದು ಇದು ಮಾಡಿಫಿಕೇಷನ್ ಆಗಿದರೆ ಬ್ಯಾಂಗ್ಳೂರಿಗೆ 3 ಏರ್ಪೋರ್ಟ್ ಇರುತ್ತೆ. ಸೊ ಅದರಿಂದ ಈ ನಮ್ಮ ಬೆಂಗಳೂರು ಮಹಾನಗರಕ್ಕೆ 3 ಏರ್ಪೋರ್ಟ್ ಬೇಕಾಗಿದೆಯಾ ಇಲ್ವಾ, ನಿಮ್ಮ ಅಭಿಪ್ರಾಯ ತಿಳಿಸಿ. ಬಟ್ ಆಸ್ ಫಾರ್ ದ ಆರ್ಟಿಕಲ್ ಟುಡೇ ಇಟ್ ಲುಕ್ಸ್ ಲೈಕ್ ದಿಸ್ ಅಪ್ರೂವಲ್ ಇಸ್ ಹ್ಯಾಪೆಂಡ್. ಸೊ ಬ್ಯಾಂಗ್ಳೂರ್ ಇಸ್ ಎಕ್ಸ್ಪೆಕ್ಟೆಡ್ ಟು ಗೆಟ್ the old airport back in operation for civil operations as well. That's the way things are as per this particular article. Interesting. We'll have to wait and see. So if you have any comments and more news about it, please comment in the comment section. And if you like this video, give a thumbs up and subscribe in case if you haven't subscribed for more updates. I'll keep looking out for more updates on this airport because ಈ ಏರ್ಪೋರ್ಟ್ ಬಗ್ಗೆ ಅಂತೂ ಒಂಥರ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಎವ್ರಿ ಡೇ ಸಮಥಿಂಗ್ that keeps coming. So my job is to update you people and then also see that we are all up to date in terms of the airport developments. Thank you so much again. Bye bye.